ವಿದ್ಯಾರ್ಥಿಗಳಾದ ಶರತ್ ಸರ್ ಅವರು PG ಡಿಪ್ಲೊಮಾ ಇನ್ ಡೈರೆಕ್ಟ್ ಸೆಲ್ಲಿಂಗ್. ಇವರು ಡೈರೆಕ್ಟ್ ಸೆಲ್ಲಿಂಗ್ನ ಇಂಡಸ್ಟ್ರಿಯು ಹೇಗೆ ನಡೆಯುತ್ತದೆ ಎನ್ನುವುದರ ಬಗ್ಗೆ ಸವಿವರವಾಗಿ ತಿಳಿಸಿಕೊಡಲಿದ್ದಾರೆ. ಸೊ ವೆಲ್ಕಮ್ ಟು ಯು ಸರ್. ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಇವತ್ತು ಒಂದು ಅದ್ಭುತವಾದಂಥ ದಿನ, ಒಂದು ಒಳ್ಳೆಯ ವೇದಿಕೆ ನನಗೆ ಸಿಕ್ಕಿದೆ. ನಿಮ್ಮೆಲ್ಲರ ಜೊತೆಗೆ ಮಾತನಾಡುವಂಥ ಅವಕಾಶ ನನಗೆ ಸಿಕ್ಕಿದೆ. ನಾನು ನಮ್ಮ ಕರ್ನಾಟಕ ಮಾತೆಗೆ, ಭಾರತ ದೇಶಕ್ಕೆ ಹಾಗೂ ಇಲ್ಲಿಯ ಸಂಪ್ರದಾಯಕ್ಕೆ ನಾನು ತುಂಬ ಬೆಲೆ ಕೊಡ್ತೀನಿ. ನನಗೆ ತುಂಬ ಇಷ್ಟ. ಹಾಗಾಗಿ ನನಗೆ ಹೊರ ರಾಜ್ಯಕ್ಕೆ, ಹೊರ ದೇಶಕ್ಕೆ ಹೋಗೋ ಅವಕಾಶ ಸಿಕ್ಕರೂ ನಾನು ಅದನ್ನು ಬಿಟ್ಟು ಇದೇ ಕರ್ನಾಟಕದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಮನೋಭಾವದಿಂದ ಇವತ್ತು ಮುನ್ನಡೆದೆ. ಅದಕ್ಕೆ ಇವತ್ತು ಈ ವೇದಿಕೆ ಸಿಕ್ಕಿದೆ, ಅದಕ್ಕೆ ನಿಮ್ಮೆಲ್ಲರ ಪ್ರೀತಿನೂ ಸಿಕ್ಕಿದೆ. ಸೊ ಹಾಗಾಗಿ ಇವತ್ತಿನ ಈ ಸಂದರ್ಭದಲ್ಲಿ ನಾವೆಲ್ಲರೂ ದೇಶಕ್ಕೋಸ್ಕರ ಏನಾದರೂ ಕೊಡಬೇಕು ಅನ್ನೋ ದಿಕ್ಕಿನಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಯಾಕಂದರೆ ಒಂದು, ನಮ್ಮ ಮನೆ, ನಮ್ಮ ಕುಟುಂಬ, ನಾವು ಅದನ್ನು ನಡೆಸಲೇಬೇಕು, ಅದು ನಮ್ಮ ಕರ್ಮ. ಎರಡನೇದು, ಸೇವೆ ಅಂತಂದೇಳಿ ನಾವು ತೊಗೊಂಡ್ರೆ ನಮ್ಮ ಅಕ್ಕಪಕ್ಕದ ಜನರಿಗೆ ಹಾಗೂ ನಮ್ಮ ದೇಶಕ್ಕೆ ಏನಾದರೂ ಕೊಡುಗೆ ಕೊಟ್ಟರೆ ಅದು ಸೇವೆಯಾಗಿ ಕನ್ವರ್ಟ್ ಆಗುತ್ತೆ. ಇಲ್ಲಾಂದರೆ ಜೀವನ ಪೂರ್ತಿ ಸ್ವಾರ್ಥದಲ್ಲೇ ಬದುಕಬೇಕಾಗಿರುತ್ತೆ. ಸೊ ಆ ಸೇವೆನ ಮಾಡೋದಕ್ಕೆ ಹೋಗ್ತಾ ಇರುವಂತಹ ಪ್ರಭು ಸರ್ ಆಗಿರ್ಬೋದು, ರಾಜು ಶೆಟ್ಟಿ ಸರ್ ಆಗಿರ್ಬೋದು, ಹಾಗೂ ಅವರ ಧರ್ಮಪತ್ನಿ ಆದಂತಹ ಶ್ರೀಮತಿ ಮೇಡಮ್ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಹಾಗೂ ವೇದಿಕೆ ಮೇಲಿರುವಂಥ ಪ್ರತಿಯೊಬ್ಬ ಗಣ್ಯರಿಗೂ ನಾನು ಧನ್ಯವಾದ ಹೇಳ್ತೀನಿ. ಅಷ್ಟೇ ಅಲ್ಲ, ನೀವು ಕೂಡ ಮಳೆ ಇದ್ರೇನೂ ಲೆಕ್ಕಿಸದೆ ಸಮಯಕ್ಕೆ ಸರಿಯಾಗಿ ಬಂದು ಇಲ್ಲಿ ಕೂತಿದ್ದೀರಿ, ನಿಮಗೂ ಕೂಡ ನಾನು ಧನ್ಯವಾದನ ಹೇಳ್ತೇನೆ. ಹಾಗೂ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಸೊ ಎಲ್ಲ ಮಾಧ್ಯಮ ಮಿತ್ರರಿದ್ದಾರೆ, ಟೆಕ್ನಿಷಿಯನ್ಸ್ ಇದ್ದಾರೆ, ಅವ್ರಿಗೂ ಕೂಡ ನಾನು ಈ ವೇದಿಕೆಗೆ ಅಥವಾ ಈ ಸಂಭಕ್ಕೆ ವೆಲ್ಕಮ್ ಹೇಳ್ತೇನೆ. ಸೊ ನನಗೆ ಇವತ್ತು ತುಂಬ ಖುಷಿ ಇದೆ. ಏನು ಅಂತಂದು ಹೇಳಿದ್ರೆ, ಮಂಗಳೂರಿನಲ್ಲಿ ನನಗೆ ಈ ವೇದಿಕೆ ಸಿಕ್ಕಿರೋದು. ಯಾಕಂದರೆ ಮಂಗಳೂರು ಅಂತ ನನಗೆ ನೆನಪಾದರೆ ಒಂದೇ ಒಂದು ನೆನಪಾಗೋದು ಸಮುದ್ರ ಅಲ್ವಾ, ಸಮುದ್ರ ಹಾಗೂ ಮೀನು, ಜೊತೆಗೆ ಕೊರಗಜ್ಜ, ಆಮೇಲೆ ಮಂಗಳಮ್ಮ ದೇವಿ, ಹೌದಲ್ವ? ಸೊ ಇವರಿಬ್ಬರ ಆಶೀರ್ವಾದ ಜೊತೆಗೆ ಈ ಸಮುದ್ರದಂಥ ಮನಸ್ಸಿರುವಂತಹ ಮಂಗಳೂರಿನ ಜನರಿಗೆ ಮಾತಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿರೋದು ನನ್ನ ಅದೃಷ್ಟ. ಸೊ ಇವತ್ತಿನ ಮೇಜರ್ ಆಗಿರುವಂತಹ ಕಾರ್ಯಕ್ರಮ ಏನು ಅಂತಂದು ಹೇಳಿದ್ರೆ, SLF ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅನ್ನುವ ಒಂದು ಪ್ರೈವೇಟ್ ಆರ್ಗನೈಜೇಷನ್. ಈ ಆರ್ಗನೈಜೇಷನ್ನು ಒಂದು ದೊಡ್ಡ ನಿರ್ಧಾರವನ್ನು ತಗೊಂಡಿದೆ. ಆ ನಿರ್ಧಾರ ಏನು ಅಂತಂದು ಹೇಳಿದ್ರೆ, ಭಾರತದಾದ್ಯಂತ ಈ ಸೈಡ್ ತಿರುಗಿ ನೋಡುವಂತಹ ನಿರ್ಧಾರ ತೊಗೊಂಡಿದೆ. ಅದೇನು ಅಂತಂದು ಹೇಳಿದ್ರೆ ನೇರ ಮಾರುಕಟ್ಟೆ, ಡೈರೆಕ್ಟ್ ಸೆಲ್ಲಿಂಗ್ ಅಂತ. ಸೊ ಭಾಳಷ್ಟು ಜನ ಡೈರೆಕ್ಟ್ ಸೆಲ್ಲಿಂಗ್ ಅಂದರೆ ಗೊತ್ತಿಲ್ಲ. ಹಾಗಾಗಿ ಭಾರತ ಸರ್ಕಾರ ಏನು ಮಾಡ್ತು ಅಂದರೆ 2021 ಡಿಸೆಂಬರ್ 28ಕ್ಕೆ ನೇರ ಮಾರುಕಟ್ಟೆ ರೂಲ್ಸನ್ನು ಜಾರಿಗೆ ಬಿಟ್ಟರು. ಓಕೆ. ಸೊ ಇದು ಕೇಂದ್ರ ಸರ್ಕಾರದಲ್ಲೂ ಲಾಗೂ ಆಗಿದೆ ಹಾಗೂ ರಾಜ್ಯ ಸರ್ಕಾರದಲ್ಲೂ ಲಾಗೂ ಆಗಿದೆ. ಸೊ ಇದನ್ನು ಬಹುತೇಕ ಜನರು ಅವೇರ್ನೆಸ್ ಇಲ್ಲ, ಬಹುತೇಕ ಯೂನಿವರ್ಸಿಟಿಗಳಿಗೆ ಅವೇರ್ನೆಸ್ ಇಲ್ಲ, ಬಹುತೇಕ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿಗೆ ಅವೇರ್ನೆಸ್ ಇಲ್ಲ, ಬಹುತೇಕ ಮೀಡಿಯಾದವರಿಗೆ ಅವೇರ್ನೆಸ್ ಇಲ್ಲ. ಸೊ ನೇರ ಮಾರುಕಟ್ಟೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತಂದು ಹೇಳಿದ್ರೆ ಎಲ್ಲರಿಗೂ ಗೊತ್ತಿರೋದು ಏನು ಅಂತಂದು ಹೇಳಿದ್ರೆ, ಇದೊಂದು ಬಿಸ್ನೆಸ್, ಇದೊಂದು ದಂಧೆ. ಇಲ್ಲಿ ಪ್ರಾಡಕ್ಟ್ ಇರುತ್ತೆ, ಜನ ಹಣ ಮಾಡ್ತಾರೆ, ದುಡ್ಡು ಮಾಡ್ತಾರೆ, ಮೆಂಬರ್ಶಿಪ್ ಮಾಡ್ತಾರೆ ಅನ್ನುವ ಒಂದು ತಪ್ಪು ಕಲ್ಪನೆಯಲ್ಲಿ ನಮ್ಮ ಭಾರತ ದೇಶದ ಜನರು ಬದುಕ್ತಾ ಇದ್ದಾರೆ. ಆ ತಪ್ಪು ಕಲ್ಪನೆಯನ್ನು ತೆಗೆಯೋಕೆ ಉದ್ದೇಶವಾಗಿ ಭಾರತ ಸರ್ಕಾರ ಏನು ಮಾಡ್ತು ಅಂದರೆ ರೂಲ್ಸನ್ನು ಹೊರಡಿಸಿದ್ದಾರೆ. 311 ರೂಲ್ಸ್ಗಳನ್ನು ಹೊರಡಿಸಿದ್ದಾರೆ. ಆ 311 ರೂಲ್ಸ್ಗಳನ್ನು ಫಾಲೋ ಮಾಡಿ ನಡೀತಿರುವಂತಹ ಕಂಪನಿಗಳಲ್ಲಿ SLF ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಕೂಡ ಒಂದಾಗಿದೆ. ಓಕೆ. ಸೊ ಹೀಗೆ ನನ್ನ ಪರಿಚಯನೂ ನಾನು ಸಣ್ಣದಾಗಿ ಮಾಡ್ಕೊತೀನಿ. ಯಾಕಂದರೆ ನನ್ನ ಪರಿಚಯ ನಿಮಗೆ ಮಾಡ್ಕೊಳ್ಳಿಲ್ಲ ಅಂತಂದು ಹೇಳಿದ್ರೆ ನನ್ನ ಮಾತು ಕೇಳೋದಕ್ಕೆ ನಿಮಗೆ ಇಂಟ್ರೆಸ್ಟ್ ಬರೋಲ್ಲ ಅಲ್ವಾ? ಸೊ ನನ್ನ ಹೆಸರು, ಪೂರ್ಣ ಹೆಸರು ಬಂದುಬಿಟ್ಟು ಶರತ್ ಕುಮಾರ್ PN ಅಂತ. ಸೊ MLM ಶರತ್ ಅನ್ನೋ ಹೆಸರಿನಲ್ಲಿ ಯೂಟ್ಯೂಬ್, ಫೇಸ್ಬುಕ್ ಚಾನಲ್ ಕೂಡ ನನ್ನದಿದೆ. ನಾನು ಹುಟ್ಟಿದ್ದು ಬೆಳೆದಿದ್ದು ವಿಜಯನಗರ ಜಿಲ್ಲೆ ಹರಪನಹಳ್ಳಿಯಲ್ಲಿ. ತದನಂತರ ದಾವಣಗೆರೆಯಲ್ಲಿ ನಾನು ಕೆಮಿಕಲ್ ಇಂಜಿನಿಯರ್ ಆಗಿ ನನ್ನ ಪದವಿಯನ್ನು ಮುಗಿಸಿ ನಾನು ಕೆಮಿಕಲ್ ಇಂಜಿನಿಯರ್ ಆಗಿ ಸಿಪ್ಲಾ ಮತ್ತು ರೆಡ್ಡಿಸ್ ಲ್ಯಾಬ್ ಬಯೋಟೆಕ್ನಾಲಜೀಸಲ್ಲಿ ನಾನು ಕೆಲಸ ಮಾಡಿದೆ. ಪಾರ್ಟ್ ಟೈಮಲ್ಲಿ ನನ್ನ ತಂದೆ ರಿಟೈರ್ಡ್ ಆದರೆ ನನಗೆ ಹಣ ಇಲ್ಲ ಅನ್ನೋ ಉದ್ದೇಶಕ್ಕಾಗಿ ನಾನು ಸ್ಟೂಡೆಂಟ್ ಇರಬೇಕಾದ್ರೆ ನೇರ ಮಾರುಕಟ್ಟೆಯಲ್ಲಿ ಎಂಟ್ರಿ ಆದೆ. ಪಾರ್ಟ್ ಟೈಮ್ನಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡಿ ಸಣ್ಣದಾಗಿ ಹಣವನ್ನು ಗಳಿಸ್ತಾ ಇದ್ದೆ. ಅದೇ ನಾಳೆ ನನ್ನ ಲೈಫಿಗೆ ತುಂಬ ದೊಡ್ಡದಾಗಿ ಹಣವಾಗಿ ಕನ್ವರ್ಟ್ ಆಯಿತು. ತದನಂತರ ನೇರ ಮಾರುಕಟ್ಟೆಯಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಮಾಡಿದೆ. ಸರಿ ಸುಮಾರು 20 ವರ್ಷ ಇವತ್ತಿಗೆ ಕಂಪ್ಲೀಟ್ ಆಗಿದೆ ನೇರ ಮಾರುಕಟ್ಟೆಯಲ್ಲಿ ನನ್ನ ಜರ್ನಿ ಶುರು ಮಾಡಿ. ಸೊ ಈ 20 ವರ್ಷದಲ್ಲಿ ಕೆಲವೊಂದು ಏರುಬೇರುಗಳನ್ನು ನಾನು ನೋಡಿದೆ. ಆಗ ನನಗೆ ನಿರ್ಧಾರ ಬಂದಿದ್ದೇನು ಅಂತಂದು ಹೇಳಿದ್ರೆ, ನೆಟ್ವರ್ಕ್ ಮಾರ್ಕೆಟಿಂಗ್, ಡೈರೆಕ್ಟ್ ಸೆಲ್ಲಿಂಗ್, MLM ಅಥವಾ ನೇರ ಮಾರುಕಟ್ಟೆ ಕನ್ನಡದಲ್ಲಿ ಹೇಳಬೇಕು ಅಂದರೆ, ಇದನ್ನು ಏನಾದರೂ ಒಂದು ಹೊಸ ರೂಪವನ್ನು ಕೊಡಬೇಕು ಅಂತಂದೇಳಿ ನಾನು ಒಬ್ಬನೇ ಶುರು ಮಾಡಿದೆ. ನಾನು ಒಬ್ಬನೇ ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ದೇವರ ಆಶೀರ್ವಾದ, ನನ್ನ ತಂದೆ ತಾಯಿಯ ಆಶೀರ್ವಾದ ಹಾಗೂ ನನ್ನ ಗುರುಗಳ ಆಶೀರ್ವಾದ ಹಾಗೂ ನನ್ನ ವಿದ್ಯಾರ್ಥಿಗಳು ನನ್ನ ಹಿಂದೆ ಏನೋ ನಿಂತಿದ್ದಾರೆ, ಸರ್ ನೀವು ಸರಿ ದಾರಿಯಲ್ಲಿ ಹೋಗ್ತಿದ್ದೀರಿ ಅನ್ನೋ ಅವರ ಬೆಂಬಲ ನನಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಯಿತು. ಸೊ ನೇರ ಮಾರುಕಟ್ಟೆಗೆ ಒಂದು ಅಸೋಸಿಯೇಷನ್ ಬೇಕು ಅಂತಂದೇಳಿ ಆಲ್ ಇಂಡಿಯಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅಸೋಸಿಯೇಷನನ್ನು ಸ್ಥಾಪನೆ ಮಾಡಿದೆ. ಇದು ಪ್ರಪಂಚದ ಮೊದಲನೆಯ ನೆಟ್ವರ್ಕರ್ಸಿಗೋಸ್ಕರ ಸ್ಥಾಪನೆಯಾಗಿರುವಂತಹ ಆರ್ಗನೈಜೇಷನ್ ಆಗಿದೆ. ಹಾಗೆ ನೇರ ಮಾರುಕಟ್ಟೆಗೆ ಯಾವುದೇ ರೀತಿಯಾದಂತಹ ಎಜುಕೇಷನನ್ನು ಇರಲಿಲ್ಲ.
ಇದು ಫಾರಿನ್ ದೇಶಗಳಲ್ಲಿ ಇತ್ತು. ಓಕೆ, ಫ್ರಾನ್ಸ್ ಆ ದೇಶಗಳಲ್ಲಿ, ಜರ್ಮನ್ ದೇಶಗಳಲ್ಲಿ ಈ ರೀತಿಯಾದಂತಹ ಒಂದು ಕೋರ್ಸ್ ನಡೀತಾ ಇತ್ತು. ಡೈರೆಕ್ಟ್ ಸೆಲ್ಲಿಂಗ್ ಯೂನಿವರ್ಸಿಟಿಗಳಲ್ಲಿ ಕಲಿಸ್ಕೊಡಲಾಗ್ತಾ ಇತ್ತು. ನಮ್ಮ ಭಾರತದಲ್ಲಿ ಕಲಿಸ್ಕೊಡಲಾಗ್ತಾ ಇರಲಿಲ್ಲ. ಸೊ ನನ್ನ ಅದೃಷ್ಟನೂ ಗೊತ್ತಿಲ್ಲ ಏನೋ, ಹಿಮಾಚಲ ಪ್ರದೇಶ್ ಶೂಲಿನಿ ಯೂನಿವರ್ಸಿಟಿ ಅನ್ನುವ ಒಂದು ಕಾಲೇಜಿನ ಪ್ರಾಂಶುಪಾಲರಾದಂತಹ ಮತ್ತು ಅಲ್ಲಿ ಸೇವೆಯನ್ನು ಸಲ್ಲಿಸ್ತಿರುವಂತಹ ನಮ್ಮ ಗುರುಗಳಾದಂತಹ ಕಪಿಲ್ ಶರ್ಮಾ ಸರ್ ಮತ್ತು ನಮ್ಮ ವಂಶಿ ಸರ್ ಅಂತ ಇದ್ದಾರೆ, ಅವರು ಎಲ್ಲರೂ ಸೇರಿಬಿಟ್ಟು ಡೈರೆಕ್ಟ್ ಸೆಲ್ಲಿಂಗ್ PG ಡಿಪ್ಲೊಮೊ ಅಂದರೆ ಸ್ನಾತಕೋತ್ತರ ಡಿಪ್ಲೊಮೊ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಕೋರ್ಸನ್ನು ಲಾಂಚ್ ಮಾಡಿದರು. ಸೊ ಭಾರತದಲ್ಲಿ ನಾನು ಫಸ್ಟ್ ಅಡ್ಮಿಷನ್ ಅಲ್ಲಿ ಮಾಡಿಸಿದೆ. ಅದು 1 ವರ್ಷದ ಕೋರ್ಸ್ ಇರುತ್ತೆ. ನನ್ನ 38ನೇ ವಯಸ್ಸಿನಲ್ಲಿ ಅಲ್ಲಿ ಹೋಗಿಬಿಟ್ಟು ಮತ್ತೆ ಅದನ್ನು ಕೋರ್ಸ್ ಮಾಡಿಬಿಟ್ಟು ಆ್ಯಸ್ ಎ ವಿದ್ಯಾರ್ಥಿಯಾಗಿ ಅದನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿ ನಾನು ಕರ್ನಾಟಕಕ್ಕೆ ಬಂದೆ. ಸೊ ಈಗ ಆ ಶ್ರಮ ಪಟ್ಟಿದ್ದು ಇವತ್ತೆಲ್ಲ ಒಂದು ಕಡೆ ನನಗೆ ಯೂಸ್ ಆಗ್ತಾ ಇದೆ. ಯಾಕೆ ಅಂತಂದು ಹೇಳಿದ್ರೆ, ಸೊ ನೀವೆಲ್ಲ ಕೊಡೋ ರೆಸ್ಪೆಕ್ಟ್ ನೋಡಿದ್ರೆ ನನಗೆ ಖುಷಿ ಆಗ್ತಾ ಇದೆ. ಸೊ ಸ್ನಾತಕೋತ್ತರ ಪದವಿ ತಗೊಂಡು ಕಂಪ್ಲೀಟಾಗಿ ಈ ಫೀಲ್ಡಲ್ಲಿ 20 ವರ್ಷ ಕಂಪ್ಲೀಟ್ ಮಾಡಿರುವಂತಹ ಏಕೈಕ ವ್ಯಕ್ತಿ ಅಂತಂದು ಹೇಳಿದ್ರೆ ನಾನು ಅಂತ ಹೆಮ್ಮೆಲಿಂದ ಹೇಳ್ಕೊಬೋದು. ಓಕೆ, ಸೊ ಇವತ್ತು ನಾನು ಹೋರಾಟ ಕೂಡ ಮಾಡ್ತಾ ಇದ್ದೇನೆ ಯೂನಿವರ್ಸಿಟಿಗಳಲ್ಲಿ ಈ ಥರದ ಕೋರ್ಸ್ಗಳು ಬರಬೇಕು ಅಂತ. ಯಾಕೆ ನೇರ ಮಾರುಕಟ್ಟೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಯಾಕೆ ಈ ಕೋರ್ಸ್ಗಳು ಬರಬೇಕು, ಯಾಕೆ ಯೂನಿವರ್ಸಿಟಿಗಳು ನೇರ ಮಾರುಕಟ್ಟೆ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸಬೇಕು ಅನ್ನೋದು. ಪಾಯಿಂಟ್ ನಂಬರ್ 1 ಹೇಳಬೇಕು ಅಂತಂದು ಹೇಳಿದ್ರೆ, ನೇರ ಮಾರುಕಟ್ಟೆ ಅನ್ನೋದು ಒಂದು ಬೂಮಿಂಗ್ ಇಂಡಸ್ಟ್ರಿ ಆಗಿದೆ. ಪಾಯಿಂಟ್ ನಂಬರ್ 2, ನೇರ ಮಾರುಕಟ್ಟೆ ಯಾರೆಲ್ಲ ಕಲಿತಾರೆ, ನೇರ ಮಾರುಕಟ್ಟೆಯಲ್ಲಿ ಯಾರೆಲ್ಲ ಎಕ್ಸ್ಪೀರಿಯನ್ಸನ್ನು ತೊಗೊತಾರೆ, ಅವರು ಯಾವತ್ತೂ ನಿರುದ್ಯೋಗಿತನನ್ನು ಅನುಭವಿಸೋದಿಲ್ಲ. ಕೆಲಸ ಅವ್ರಿಗಿಲ್ಲ ಅನ್ನೋದು ಪ್ರಶ್ನೆನೇ ಬರೋಲ್ಲ. ಅವರು ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ನಲ್ಲಿ ಆರಾಮಾಗಿ ದುಡಿತಾರೆ. 3ನೇ ಅಡ್ವಾಂಟೇಜ್ ಏನು ಅಂತಂದು ಹೇಳಿದ್ರೆ, ಇದಕ್ಕೆ ಯಾವುದೇ ವಯಸ್ಸಿನ ನಿಬಂಧಗಳಿಲ್ಲ. ನೀವತ್ತು ಜಾಬ್ ಮಾಡಬೇಕು ಅಥವಾ ಒಂದು ದಂಧೆ ಮಾಡಬೇಕು ಅಂತಂದು ಹೇಳಿದ್ರೆ 10 ಲಕ್ಷ ದುಡ್ಡು ಹಾಕಬೇಕು. ಯಾವುದೇ ಯೂನಿವರ್ಸಿಟಿ ನಿಮಗೆ ಗ್ಯಾರಂಟಿಯಲ್ಲಿ ಬರೆದು ಕೊಡಲ್ಲ, ನೀನು ನನ್ನ ಯೂನಿವರ್ಸಿಟಿಯಲ್ಲಿ ನನ್ನ ಕೋರ್ಸ್ ಮುಗಿಸಿದ್ರೆ ನಿನಗೆ ಕೆಲಸ ಕೊಡುತ್ತೇನೆ ಅಂತ. ಯಾವ ಯೂನಿವರ್ಸಿಟಿನ ಸೈನ್ ಮಾಡಿ ಡಿಕ್ಲೇರ್ ಮಾಡಿ ಕೊಡಲ್ಲ. ಫೀಸ್ ತೊಗೊತಾರೆ, ಎಲ್ಲ ತೊಗೊತಾರೆ, ಕೆಲಸ ಕೊಡ್ತೀನಿ ಅನ್ನೋ ಗ್ಯಾರಂಟಿ ಇಲ್ಲ ಇವತ್ತು. ಬಟ್ ಇದು ಒಂದೇ ಒಂದು ಇಂಡಸ್ಟ್ರಿ, ಏಕೈಕ ಇಂಡಸ್ಟ್ರಿ. ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಈ ಇಂಡಸ್ಟ್ರಿಯಲ್ಲಿ ನೀವು ನಿಯತ್ತಾಗಿ ಕಲ್ತಿದ್ದೆ ಆದರೆ, ಈ ಇಂಡಸ್ಟ್ರಿಯಲ್ಲಿ ಕರೆಕ್ಟಾಗಿ 1 ವರ್ಷ ಸಮಯ ಕೊಟ್ಟಿದ್ದೆ ಆದರೆ, ಡೈರೆಕ್ಟ್ ಸೆಲ್ಲಿಂಗಿನ ಫಂಡಮೆಂಟಲ್ಸ್ ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನೀವು ಕಲ್ತಿದ್ದೆ ಆದರೆ, ಈ ಇಂಡಸ್ಟ್ರಿಯಲ್ಲಿ ನಿಮ್ಮ ಜೊತೆಗೆ ನಿಮಗೆ ನಂಬಿ ಬರೋರನ್ನು ಕೂಡ ನೀವು ಕೋಟ್ಯಾಧಿಪತಿ ಮಾಡಬಹುದು. ಆ ಶಕ್ತಿ ಈ ಇಂಡಸ್ಟ್ರಿಗಿದೆ. ನೀವೊಬ್ಬ ಉದ್ಯಮಿಯಾಗಿ ಬೆಳಿಬೋದು, ಇಂಡಸ್ಟ್ರಿಯಲಿಸ್ಟ್ ಆಗಿ ಬೆಳಿಬೋದು. ಯಾಕಂದರೆ ನಮ್ಮ ಅಪ್ಪ ಅಮ್ಮ ನಿಮಗೆಲ್ಲ ಹೇಳ್ಕೊಟ್ಟಿರೋದು ಏನಂದರೆ, ಚೆನ್ನಾಗಿ ಓದು, 100ಕ್ಕೆ 100 ತೆಗಿ, 5,000 ರೂಪಾಯಿನ 10,000 ರೂಪಾಯಿನ ನೀವು ಯಾರು ಸಂಬಳ ಕೊಡ್ತಾರೋ ಅವನಿಗೆ ದೇವ್ರು ಅಂತಂದೇಳಿ ಕೈ ಮುಗಿದು ಆ ಫ್ಯಾನಿನ ಕೆಳಗಡೆ ಕುತ್ಕೊಂಡು ಕೆಲಸ ಮಾಡಿ. ಇದೇ ನನ್ನ ಅಪ್ಪ ಅಮ್ಮ ನಿಮ್ಮ ಅಪ್ಪ ಅಮ್ಮ ಕಲಿಸ್ಕೊಟ್ಟಿರೋದು. ಬಟ್ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಏನು ಕಲಿಸ್ಕೊಡ್ತಿದೆ ಅಂತಂದು ಹೇಳಿದ್ರೆ, ನೀನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೋ, ನೀನು ಉದ್ಯಮಿಯಾಗಿ ಬೆಳಿ, ನೀನು 10 ಜನಕ್ಕೆ ಕೆಲಸ ಕೊಡುವಂಥ ವ್ಯಕ್ತಿ ಆಗು ಅನ್ನೋ ಕೋರ್ಸ್ ಇದು ಡೈರೆಕ್ಟ್ ಸೆಲ್ಲಿಂಗ್ ಕೋರ್ಸ್ ಇದೆ. ಇನ್ನೊಂದು ಈ ಸಂದರ್ಭದಲ್ಲಿ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ, ಇವತ್ತು ಅನೌನ್ಸ್ ಮಾಡ್ತಾ ಇದ್ದೇನೆ. ನಿನ್ನೆ ನನಗೆ ಸರ್ಟಿಫಿಕೇಟ್ ಸಿಕ್ತು. USA ವರ್ಲ್ಡ್ ಬುಕ್ ಆಫ್ ರೆಕಾರ್ಡಲ್ಲಿ ನನ್ನ ಹೆಸರು ದಾಖಲೆ ಆಗಿದೆ. ಓಕೆ, ಯಾಕೆ ಅಂತಂದು ಹೇಳಿದ್ರೆ, ಐ ಆಮ್ ದ ಫಸ್ಟ್ ಸರ್ಟಿಫೈಡ್ ಟ್ರೈನರ್ ಆ್ಯಂಡ್ ಐ ಆಮ್ ದ ಫಸ್ಟ್ ಸರ್ಟಿಫೈಡ್ ಕೋಚ್ ಫಾರ್ ದ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಇನ್ ಇಂಡಿಯಾ ಆ್ಯಸ್ ವೆಲ್ ಆಸ್ ವರ್ಲ್ಡ್. ಸೊ ಅದರ ಸರ್ಟಿಫಿಕೇಟ್ ನಾನು ಆದಷ್ಟು ಜಲ್ದಿ ನಿಮಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೇನೆ. ಸೊ ಇದೆಲ್ಲ ಸಾಧನೆ ಮಾಡೋದಕ್ಕೆ ಕಾರಣ ಆಗಿದ್ದು, ನನಗೆ ಅನ್ನ ಕೊಟ್ಟಿದ್ದು, ನನಗೆ ಮರ್ಯಾದೆ ಸಿಗುವಾಗೆ ಮಾಡಿದ್ದು ನೇರ ಮಾರುಕಟ್ಟೆ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಭಾಳಷ್ಟು ಜನರಿಗೆ ಕಲಿಯೋ ಆಸಕ್ತಿ, ಹಂಬಲ ಇರೋದಿಲ್ಲ. ಮಧ್ಯಮ ವರ್ಗದವ್ರದ್ದು ಸಮಸ್ಯೆ ಏನು ಅಂತಂದು ಹೇಳಿದ್ರೆ, ಯಾರೋ ಒಬ್ಬರು ಏನಾದರೂ ಮಾತಾಡ್ತಿದ್ದಾರೆ ಅಂದರೆ ಅದನ್ನು ಕೇಳೋಷ್ಟು ತಾಳ್ಮೆನೂ ಇರೋಲ್ಲ. ಬಟ್ ಪಿಕ್ಚರ್ ನೋಡೋಕ್ಕೆ ತಾಳ್ಮೆ ಇರುತ್ತೆ, ಸೀರಿಯಲ್ ನೋಡೋದಕ್ಕೆ ತಾಳ್ಮೆ ಇರುತ್ತೆ, ರೀಲ್ಸ್ ನೋಡೋದಕ್ಕೆ ತಾಳ್ಮೆ ಇರುತ್ತೆ, ಫೇಸ್ಬುಕ್ ನೋಡೋದಕ್ಕೆ ತಾಳ್ಮೆ ಇರುತ್ತೆ. ಜೀವನದಲ್ಲಿ ಉದ್ಧಾರ ಆಗುವಂಥ ಏನಾದರೂ ಹೇಳೋದಕ್ಕೆ ಹೋಗ್ತಾ ಇದ್ದರೆ ಯಾರಾದರೂ, ಅದನ್ನು ಕೇಳೋದಕ್ಕೆ ತಾಳ್ಮೆ ಇರೋದಿಲ್ಲ. ಅವರು ಯಾರು ಅಂದರೆ ಮಧ್ಯಮ ವರ್ಗದವರು. ದ ಡೆಫಿನಿಷನ್ ಆಫ್ ಮಿಡಲ್ ಕ್ಲಾಸ್ ಪರ್ಸನಲ್ ಮೆಂಟಾಲಿಟಿ ಡೆಫಿನಿಷನ್. ಸೊ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಮುಖಾಂತರ ಬಹುತೇಕ ಜನರು ಬೆಳೀತಾ ಇದ್ದಾರೆ. ಖಂಡಿತ ಒಪ್ಕೊತೀನಿ, ಇಲ್ಲೀಗಲ್ ಕಂಪನಿಗಳು ಇದ್ದಾವೆ, ತಪ್ಪು ಮಾಡುವಂಥ ಜನರು ಇದ್ದಾರೆ. ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ತಪ್ಪು ಮಾಡೋರಿದ್ದಾರೆ, ಡಾಕ್ಟರ್ ಡಿಪಾರ್ಟ್ಮೆಂಟಲ್ಲಿ ತಪ್ಪು ಮಾಡೋರಿದ್ದಾರೆ, ಎಜುಕೇಷನ್ ಅಂತ ಬೋರ್ಡ್ ಹಾಕೊಂಡ್ಬಿಟ್ಟು, ಯೂನಿವರ್ಸಿಟಿ ಅಂತ ಬೋರ್ಡ್ ಹಾಕೊಂಡ್ಬಿಟ್ಟು ಮಕ್ಕಳಿಗೆ ಮೋಸ ಮಾಡೋರು ಇದ್ದಾರೆ. ಒಪ್ಕೊಂತೀರಾ? ಹಾಗೆ ನೇರ ಮಾರುಕಟ್ಟೆಯಲ್ಲೂ ಇದ್ದಾರೆ. ನಾವು ನಮ್ಮ ಜವಾಬ್ದಾರಿಯಲ್ಲಿ ಇದ್ದರೆ ನೇರ ಮಾರುಕಟ್ಟೆ ಅನ್ನೋದು ಒಂದು ಅದ್ಭುತವಾದಂಥ ಇಂಡಸ್ಟ್ರಿ. ಹಾಗಾಗಿ ಭಾರತ ಸರ್ಕಾರ ಇದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನು ಬಿಡುಗಡೆ ಮಾಡಿದೆ. ನಾನು ನೇರ ಮಾರುಕಟ್ಟೆ ಜ್ಞಾನ ಭಂಡಾರ ಅನ್ನೋ ಪುಸ್ತಕದಲ್ಲಿ ಆ ರೂಲ್ಸ್ ರೆಗ್ಯುಲೇಷನನ್ನು ಕನ್ನಡದಲ್ಲಿ ಅನುವಾದ ಮಾಡಿ ಬಿಟ್ಟಿದ್ದೇನೆ. ನಿಮಗೆ ಗೂಗಲಲ್ಲಿ ಬೇಕು ಅಂತಂದು ಹೇಳಿದ್ರೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಅವೈಲಬಲ್ ಇದೆ. ಸೊ ಇದು ಒಂದು ತುಂಬ ಲೀಗಲ್ ಆದಂಥ ಬಿಸ್ನೆಸ್ಸು. ಇದು ತುಂಬ ಜನರಿಗೆ ಬೇಕಾಗಿರುವಂಥ ಬಿಸ್ನೆಸ್ಸು. ಬಹುತೇಕ ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ದೊಡ್ಡ ದೊಡ್ಡ MDಗಳಿಗೆ ಗೊತ್ತಿಲ್ಲ, ನೇರ ಮಾರುಕಟ್ಟೆ MDಗಳಿಗೆ, ಎಷ್ಟೆಷ್ಟು ದೊಡ್ಡ ದೊಡ್ಡ ಟ್ರೈನರ್ಸ್ಗಳಿಗೆ ಗೊತ್ತಿಲ್ಲ, ಎಷ್ಟೆಷ್ಟು MLM ಬಿಸ್ನೆಸ್ ಮಾಡುವಂಥ ಲೀಡರ್ಸ್ಗಳಿಗೆ ಗೊತ್ತಿಲ್ಲ ವಾಟ್ ಈಸ್ ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್, ವಾಟ್ ದೇ ಆರ್ ಡೂಯಿಂಗ್, ಭಾರತ ಸರ್ಕಾರ ಏನೇನು ಆಗ್ತಾ ಇದೆ ಅಂತ. ಸೊ ಇದೆಲ್ಲ ಆಯಿತು ಸ್ನೇಹಿತರೆ. ಇದೆಲ್ಲ ನನ್ನ ಎಕ್ಸ್ಪೀರಿಯನ್ಸು, ನನ್ನ ಓದಿದ್ದು, ನಾನು ಮಾಡಿದ್ದು, ನನ್ನ ಅಚೀವ್ಮೆಂಟ್ಸು ನಿಮಗೆ ಹೇಳ್ಕೊಂಡೆ. ಹಾಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟೆ. ಈಗ ನೇರ ಮಾರುಕಟ್ಟೆ ಬಗ್ಗೆ ಒಂದು 2 ಲೈನ್ ಹೇಳ್ತೀನಿ. ಬೋರಿಂಗ್ ಆಗ್ತಾ ಇದೆನಾ? ಆಗ್ತಾ ಇದೆಯಲ್ಲ?
ಇಲ್ಲಲ್ಲ, ಗುಡ್. ಸೊ ನೇರ ಮಾರುಕಟ್ಟೆ 2021 ಡಿಸೆಂಬರ್ 28ಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಲಾಂಚ್ ಮಾಡಿದರು ಭಾರತ ಸರ್ಕಾರ. ಯೂನಿವರ್ಸಿಟಿಗಳಲ್ಲಿ ಶೂಲಿನಿ ಯೂನಿವರ್ಸಿಟಿ ಅನ್ನೋ ಯೂನಿವರ್ಸಿಟಿ ಹಿಮಾಚಲ ಪ್ರದೇಶದಲ್ಲಿ ಇವತ್ತು ಕೂಡ ಕೋರ್ಸ್ ನಡೀತಾ ಇದೆ, ಯಾರು ಬೇಕಾದರೂ ಮಾಡ್ಬೋದು. ಕರ್ನಾಟಕದಲ್ಲಿ ನಾನು ತರಬೇಕು ಅಂತಂದೇಳಿ ಹೋರಾಟಗಳನ್ನು ಮಾಡ್ತಾ ಇದ್ದೇನೆ. ಅದಕ್ಕೆ ಬೇಕಾಗಿರುವಂತಹ ಈ ಕಂಪನಿಯ ಪ್ರತಿಯೊಬ್ಬ ಲೀಡರ್ಸ್ಗಳು, ಪ್ರಭು ಸರ್ಲಿಂದ ಹಿಡಿದು ಪ್ರತಿಯೊಬ್ಬರು ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕರ್ನಾಟಕ ಯೂನಿವರ್ಸಿಟಿ, ಮಂಗಳೂರು ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ, ದಾವಣಗೆರೆ ಯೂನಿವರ್ಸಿಟಿ ಎಲ್ಲದರಲ್ಲೂ ಡೈರೆಕ್ಟ್ ಸೆಲ್ಲಿಂಗ್ ಕೋರ್ಸ್ ನಾನು ತಂದೆ ತರ್ತೀನಿ. ಇದು ಇವತ್ತು ನಿಮ್ಮ ಎದುರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಆಶೀರ್ವಾದ ಬೇಕು ಅಷ್ಟೇ. ಗೆಟಿಂಗ್ ಡೈರೆಕ್ಟ್ ಸೆಲ್ಲಿಂಗ್ ಈಗ ಕರ್ನಾಟಕ ಬಂದ್ಬಿಟ್ಟು ಡೈರೆಕ್ಟ್ ಸೆಲ್ಲಿಂಗ್. ಅದಕ್ಕೂ ಮುಂಚೆ ನಾನು ಹೇಳ್ತೀನಿ, ವರ್ಲ್ಡ್ ಪ್ರಪಂಚದಲ್ಲಿ ನೇರ ಮಾರುಕಟ್ಟೆ, ಗ್ಲೋಬಲಿ ನೇರ ಮಾರುಕಟ್ಟೆ ಬಂದ್ಬಿಟ್ಟು ಡಾಲರ್ ಇಂಡಸ್ಟ್ರಿ, ಇಟ್ಸ್ ಎ $1 ಬಿಲಿಯನ್ ಇಂಡಸ್ಟ್ರಿ ಇದೆ. ಭಾರತದಲ್ಲಿ ಇಟ್ ಈಸ್ ಎ $1 ಮಿಲಿಯನ್ ಇಂಡಸ್ಟ್ರಿ ಆಗಿದೆ, $1 ಮಿಲಿಯನ್ ಇಂಡಸ್ಟ್ರಿ ಆಗಿದೆ ಭಾರತದಲ್ಲಿ. 2002ರಲ್ಲಿ ಭಾರತ ಪ್ರಪಂಚದಲ್ಲಿ ನೇರ ಮಾರುಕಟ್ಟೆಯಲ್ಲಿ 20ನೇ ಸ್ಥಾನದಲ್ಲಿತ್ತು. ಎಷ್ಟು? 20ನೇ ಸ್ಥಾನದಲ್ಲಿತ್ತು. ಈ ಮೊನ್ನೆ ವರ್ಲ್ಡ್ ಫೆಡರೇಷನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್, ಅಂದರೆ WHO ಇರುತ್ತಲ್ಲ, ಆರೋಗ್ಯ ಸಂಸ್ಥೆ, ಅದೇ ರೀತಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ವರ್ಲ್ಡ್ ಫೆಡರೇಷನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಇದೆ. ಇವರು ಸರ್ವೆ ಮಾಡಿರೋ ರಿಸಲ್ಟ್ ಪ್ರಕಾರ ಮೊನ್ನೆ ಹಿಂದೂಸ್ತಾನ್ ಟೈಮ್ಸಲ್ಲಿ ಡಿಕ್ಲೇರ್ ಮಾಡಿದರು. 2021-22ನೇ ಸಾಲಿನಲ್ಲಿ ಭಾರತ ಈಗ 11ನೇ ಸ್ಥಾನ ಮುಟ್ಟಿದೆ ಪ್ರಪಂಚದಲ್ಲಿ. ಇದರ ಅರ್ಥ ಏನು ಅಂತಂದು ಹೇಳಿದ್ರೆ, ಬಹುತೇಕ ಜನರು ನೇರ ಮಾರುಕಟ್ಟೆನ ಪಾರ್ಟ್ ಟೈಮಲ್ಲಿ ಮಾಡ್ತಾ ಇದ್ದಾರೆ ಅಥವಾ ಫುಲ್ ಟೈಮಲ್ಲಿ ತೊಗೊಂಡಿದ್ದಾರೆ. ಸೆಕೆಂಡ್ ಇನ್ಫಾರ್ಮೇಷನ್ ಅವ್ರು ಏನು ಕೊಟ್ಟಿದ್ದಾರೆ ಅಂತಂದು ಹೇಳಿದ್ರೆ, 100ಕ್ಕೆ 55% ಹೆಣ್ಣು ಮಕ್ಕಳು ಇದರಲ್ಲಿ ಭಾಗಿಯಾಗಿದ್ದಾರೆ. ಅಂದರೆ ಗಂಡು ಮಕ್ಕಳಿಗಿನ 5% ಜಾಸ್ತಿ ಹೆಣ್ಮಕ್ಳು ಇದರಲ್ಲಿ ಭಾಗಿಯಾಗಿದ್ದಾರೆ. 2035 ಭಾರತ ಪ್ರಪಂಚದಲ್ಲಿ ನೇರ ಮಾರುಕಟ್ಟೆಯಲ್ಲಿ ನಂಬರ್ 1 ಇರುತ್ತೆ. ಓಕೆ, ಸೊ ಹಾಗೆ ನಮ್ಮ ಕರ್ನಾಟಕ ಯಾವ ಸ್ಥಾನದಲ್ಲಿದೆ ಅಂತ ನಾನು ರಿಸರ್ಚ್ ಮಾಡಿದೆ. ನನ್ನ ರಿಸರ್ಚಲ್ಲಿ ಸಿಕ್ಕಿರೋದೇನು ಅಂದರೆ, ಕರ್ನಾಟಕ 6ನೇ ಸ್ಥಾನದಲ್ಲಿದೆ ಭಾರತದಲ್ಲಿ, 6th ಪ್ಲೇಸಲ್ಲಿದೆ. ಸೊ ಕರ್ನಾಟಕ ಈಗ 6ನೇ ಸ್ಥಾನದಲ್ಲಿದೆ. ಅತಿ ಬೇಗದಲ್ಲಿ ಭಾರತದಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನ ಗಿಟ್ಟಿಸ್ಕೊಳೋದ್ರಲ್ಲಿ ಎರಡನೇ ಮಾತಿಲ್ಲ. ನಾನು ಅದನ್ನು ಮಾಡೇ ಮಾಡ್ತೀನಿ. ನಾನು ಆದಷ್ಟು ಅವೇರ್ನೆಸ್ ಕೊಡ್ತಾ ಇದ್ದೇನೆ, ಆದಷ್ಟು ಎಜುಕೇಷನ್ ಕೊಡ್ತಾ ಇದ್ದೇನೆ. ಈ ಅವೇರ್ನೆಸ್ಸನ್ನು, ಈ ಎಜುಕೇಷನನ್ನು ಪರ್ಫೆಕ್ಟಾಗಿ ಕರ್ನಾಟಕದಲ್ಲಿ ಉಪಯೋಗಿಸ್ಕೊಳ್ತಾ ಇರೋದು ಕೆಲವೇ ಜನ, ಬೆರಳೆಣಿಕೆಯಷ್ಟು ಷರತ್ತಿಗೆ ಉಪಯೋಗಿಸ್ಕೊಳ್ತಾ ಇರೋದು. ಅದರಲ್ಲಿ ಈ ಕಂಪನಿಯ ಡೈರೆಕ್ಟರ್ ಆದಂತಹ ಕೃಷ್ಣ ಸರ್ ಕೂಡ ಒಬ್ಬರಾಗಿದ್ದಾರೆ. ಓಕೆ, ಹಾಗೆ ಅವರ ಎಲ್ಲ ತಂಡದವರಾದಂತಹ, ಅವ್ರ ಹೆಸರು ಹೇಳುತ್ತಾ ಹೋಗಲ್ಲ, ತುಂಬ ದೊಡ್ಡ ಲೀಸ್ಟ್ ಇದೆ. ಅವರೆಲ್ಲ ತಂಡದವರಾದಂತಹ ಪ್ರತಿಯೊಬ್ಬರು ಕೂಡ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಎಜುಕೇಷನ್ನ ಬಳಸ್ಕೊತಾ ಇದ್ದಾರೆ. ಇದರಲ್ಲಿ ರಾಜು ಶೆಟ್ಟಿ ಸರ್ ಕೂಡ ಒಬ್ಬರು, ಹಾಗೂ ಅವರ ಮನೆಯವರು. ಸೊ ಅವರು ಈ ಟ್ರೈನಿಂಗನ್ನು ಕೂತ ನಂತರ ಅವರಿಗಿರುವಂತಹ ತಪ್ಪು ಕಲ್ಪನೆಗಳು ಡಿಲೀಟ್ ಆದವು. ಓಕೆ, ಎಲ್ಲರಿಗೂ ತಪ್ಪು ಕಲ್ಪನೆಗಳು ಇದ್ದೇ ಇರುತ್ತೆ. ಈಗ ನನಗೆ ಮಂಗಳೂರು ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ತಪ್ಪು ಕಲ್ಪನೆ ಇರುತ್ತೆ, ಊಟದ ಮೀನಿನ ಬಗ್ಗೆ ಗೊತ್ತಿಲ್ಲ ಅಂದರೆ ತಪ್ಪು ಕಲ್ಪನೆ ಇರುತ್ತೆ. ಸೊ ಅದೇ ರೀತಿ ತಪ್ಪು ಕಲ್ಪನೆಯಲ್ಲಿ ಬದುಕ್ತಾ ಇದ್ದರು ರಾಜು ಶೆಟ್ಟಿ ಅವರು. ಡೈರೆಕ್ಟ್ ಸೆಲ್ಲಿಂಗ್ ಅನ್ನೋದು ಸರಿನೋ ತಪ್ಪು ಅನ್ನುವ ನೆಗೆಟಿವ್ ಪಾಸಿಟಿವ್ ಮೆಂಟಾಲಿಟಿಯಲ್ಲಿ ಬದುಕ್ತಾ ಇದ್ರು. ಸೊ ಇವರು ಈ ಟ್ರೈನಿಂಗನ್ನು ಕಂಪ್ಲೀಟ್ ಮಾಡಿದರು. ಅವರಿಗೆ ಗೊತ್ತಾಯಿತು ಡೈರೆಕ್ಟ್ ಸೆಲ್ಲಿಂಗ್ ಭಾರತ ಸರ್ಕಾರನೇ ಒಪ್ಪಿದೆ ಅಂದಮೇಲೆ ನಾವೆಲ್ಲ ಯಾವ ಲೆಕ್ಕ ಅಂತ. ಓಕೆ, ಇವತ್ತು ಭಾರತ ಸರ್ಕಾರ ಕನ್ಸ್ಯೂಮರ್ ಅಫೇರ್ಸ್ ರೂಲ್ಸ್ ಬಿಡುಗಡೆ ಮಾಡಿದೆ. ಗೂಗಲಲ್ಲಿ ಹೋಗಿ ನೀವು ಸರ್ಚ್ ಮಾಡ್ಬೋದು, ನಾನು ಹೇಳೋದೇನಾದರೂ ನಿಮಗೆ ಕ್ಲಾರಿಟಿ ಬೇಕು ಅಂತ ಹೇಳಿದೆ. ಸೊ ಈ ರೀತಿ ಇವರಿಬ್ಬರು ತಿಳ್ಕೊಂಡ್ರು. ಇವರಿಬ್ಬರನ್ನ ಈ ಫೀಲ್ಡಿಗೆ ಇಂಟ್ರೊಡ್ಯೂಸ್ ಮಾಡಿರೋಂಥ ಒಬ್ಬ ವ್ಯಕ್ತಿ ನಾನು ಹೇಳ್ತೀನಿ, ಈ ಈಸ್ ವೆರಿ ವರ್ಕೋಹಾಲಿಕ್ ಅಂತ ಹೇಳ್ಬೋದು. ಏನು ಕೇಳಿಸ್ತೀನಿ, ವರ್ಕೋಹಾಲಿಕ್, ಆಲ್ಕೋಹಾಲಿಕ್, ವರ್ಕೋಹಾಲಿಕ್ ಅಂದರೆ ಕೆಲಸದಲ್ಲಿ ನಿರತವಾಗಿ ನಡೀತಾ ಇರ್ತಾರೆ. ಓಕೆ, ಅವರಿಗೆ ಕೆಲಸ ಬಿಟ್ಟರೆ ಪ್ರಪಂಚನೇ ಇಲ್ಲ, ಹೆಂಡತಿ ಮಕ್ಕಳಿಲ್ಲ, ಪಕ್ಕದಲ್ಲಿ ಏನು ನಡೀತಾ ಇದೆ ಗೊತ್ತಿಲ್ಲ, ಯಾರಿದ್ದಾರೆ ಗೊತ್ತಿಲ್ಲ, ಕೆಲಸ 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 ಕೆಲಸ. ಸೊ ಅವರನ್ನು ನೋಡಿ ನಾನು ಕೂಡ ತುಂಬ ಸ್ಫೂರ್ತಿಯಾಗಿದ್ದೇನೆ. ಎಷ್ಟು ಚಾಪ್ಟರಾಗಿರ್ತಾರೆ, ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಅಂತಂದು ಹೇಳಿದ್ರೆ, ಈ 18-20 ವರ್ಷದ ಹುಡುಗನೂ ಕೂಡ ಅಷ್ಟು ಆ್ಯಕ್ಟಿವ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಸೊ ಅಷ್ಟು ಆ್ಯಕ್ಟಿವಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ. ಈಸ್ ನನ್ ಅದರ್ ದೆನ್ ನಮ್ಮ ಪ್ರಭು ಸರ್. ಓಕೆ, ವೆರಿ 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 ವರ್ಕೋಹಾಲಿಕ್ ಪರ್ಸನ್. ತುಂಬ ಒಂದು ವರ್ಕನ್ನು ಹಿಡಿದ್ರು ಅಂತಂದು ಹೇಳಿದ್ರೆ ಅದನ್ನು ಕೊನೆವರೆಗೂ ಬಿಡೋದೇ ಇಲ್ಲ ಅಂಥ ವ್ಯಕ್ತಿತ್ವ. ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ನನಗೆಲ್ಲ ಪರಿಚಯ ಆಗಿದ್ದು ನನ್ನ ಅದೃಷ್ಟ. ಸೊ ಈ ರೀತಿ ರಾಜು ಶೆಟ್ಟಿ ಸರ್ ಡಿಸೈಡ್ ಮಾಡಿದರು, ಸರ್ ನಾವು ಹೇಗಿದ್ದರೂ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ, ಇನ್ನೂ ಒಂದು ಒಳ್ಳೆಯ ಉತ್ತಮವಾದಂಥ ಸೇವೆ, ನಿರುದ್ಯೋಗಿತನ ತೆಗೆಯೋದಕ್ಕೆ ಮತ್ತು ಭಾರತ ಡೆವಲಪ್ ಮಾಡೋದಕ್ಕೆ, ಹಾಗೂ ನಮ್ಮ ಜನರಿಗೆ ಒಂದು ದುಡಿಯುವ ಅವಕಾಶವನ್ನು ಕೊಡೋಣ ಅಂತ. ಯಾಕಂದರೆ ನಾವು 10 ಜನರಿಗೆ ದುಡಿಯೋ ಅವಕಾಶ ಕೊಡ್ಬೋದು, 20 ಜನರಿಗೆ ಕೊಡ್ಬೋದು, 200-1000 ಜನಕ್ಕೆ ನಾವು ದುಡಿಯೋ ಅವಕಾಶ ಕೊಡೋಕ್ಕಾಗಲ್ಲ.
ಸೊ ಇವರ ಲೈಫಲ್ಲಿ ಏನೋ ಮಾಡಬೇಕನ್ನೋ ಹಂಬಲ ಇತ್ತು, ಆವಾಗ ಈ ಅಪಾರ್ಚುನಿಟಿ ಸಿಕ್ತು, ಈ ಅಪಾರ್ಚುನಿಟಿನ ಬಳಸ್ಕೊಂಡ್ರು. ಇವತ್ತು ಇಡೀ ಭಾರತ ಈ ಕಡೆ ತಿರುಗಿ ನೋಡುವಂತಹ ಒಂದು ಟ್ರೈನಿಂಗ್ ಸೆಂಟರನ್ನು ಉದ್ಘಾಟನೆ ಮಾಡಿದ್ದಾರೆ. ಓಕೆ, ಇದು ಕೊರಗಜ್ಜನ ಆಶೀರ್ವಾದದಿಂದ, ಇಲ್ಲಿ ದೇವರ ಆಶೀರ್ವಾದದಿಂದ, ಇವರ ಮನೆ ದೇವರ ಆಶೀರ್ವಾದದಿಂದ, ಓಕೆ, ಇವರ ಮಕ್ಕಳ ಪ್ರೀತಿಯಿಂದ ಹಾಗೂ ಅವರ ಟೀಮಿನ ಎಲ್ಲರ ಆಶೀರ್ವಾದದಿಂದ ಈ ಟ್ರೈನಿಂಗ್ ಸೆಂಟರ್ ನಂಬರ್ 1 ಟ್ರೈನಿಂಗ್ ಸೆಂಟರ್ ಆಗಲಿ ದೇಶದ ಅಂತಂದೇಳಿ ನಾನು ಹಾರೈಸ್ತೇನೆ. ಹಾಗೆ ನಾನು ತುಂಬ ಸಮಯ ತೊಗೊಂಡಿದ್ದೀನಿ, ಯಾಕಂದರೆ ನನ್ನ ಟಾಪಿಕ್ ಭಾಳ ಇಂಪಾರ್ಟೆಂಟ್ ಇತ್ತು. ನಾನು ಈ ಕ್ಲಾರಿಟಿ ಕೊಟ್ಟರೆ ಇವರಿಗೆಲ್ಲ ಏನು ಮಾತಾಡಬೇಕು ಅಂತ ಗೊತ್ತಾಗುತ್ತೆ, ಯಾಕಂದರೆ ಬಹುತೇಕ ಜನರಿಗೆ ನೇರ ಮಾರುಕಟ್ಟೆ ಅಂದರೆ ಗೊತ್ತೇ ಇಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಸಮಯನ ಜಾಸ್ತಿ ತೊಗೊಂಡೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಈ ಸಮಯ ನೀವು ನನಗೆ ಕೊಟ್ರಿ. ಆ್ಯಂಡ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇಲ್ಲಿಗೆ ನಾನು ನನ್ನ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ಬೆಳವಣಿಗೆ ಮತ್ತು ಡೈರೆಕ್ಟ್ ಸೆಲ್ಲಿಂಗ್ ಮುಂದೆ ಏನೇನು ಮಾಡೋದಿದೆ, ಹಾಗೂ ಈ ಕಂಪನಿ ಯಾಕೆ ಇವತ್ತು ಟ್ರೈನಿಂಗ್ ಸೆಂಟರ್ ತೆಗೆದಿದೆ, ಬಿಕಾಸ್ ಟು ಕ್ರಿಯೇಟ್ ಮಿಲೇನಿಯರ್ಸ್, ಟು ಕ್ರಿಯೇಟ್ ಟ್ರೈನ್ಡ್ ಪರ್ಸನ್ ಇನ್ ದ ಸೊಸೈಟಿ. ಒಬ್ಬ ಟ್ರೈನ್ಡ್ ಪರ್ಸನನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿಸೋದಕ್ಕೆ ಈ ಟ್ರೈನಿಂಗ್ ಸೆಂಟರ್ ಇವತ್ತು ಉದ್ಘಾಟನೆ ಆಗಿದೆ. ಸೊ ಈ ಲೈಕ್ ಮೈಂಡೆಡ್ ಪೀಪಲನ್ನು ನಾವು ಒಂದು ಕಡೆ ತಗೊತಾ ಇದ್ದೇವೆ. ಸೊ ಇದು ಎಲ್ಲ ಯೂನಿವರ್ಸಿಟಿಗಳಲ್ಲಿ, ಎಲ್ಲ ಕಾಲೇಜ್ಗಳಲ್ಲಿ ನಾವು ಪ್ರಚಾರ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಇದು ರೀಚ್ ಆಗ್ತಾ ಇದೆ. ಇನ್ನು ಎತ್ತರಕ್ಕೆ ನಾವು ಬೆಳಿಬೇಕು ಅನ್ನೋ ನಮ್ಮ ಹಂಬಲ, ಆಸಕ್ತಿ ಇದೆ. ಸೊ ನಾನು ನಿಮ್ಮ ಪ್ರೀತಿಯ ಡೈರೆಕ್ಟ್ ಸೆಲ್ಲಿಂಗ್ ಕೋಚ್ ಆ್ಯಂಡ್ ಕನ್ಸಲ್ಟೆಂಟ್ MLM ಶರತ್ ಅಂತ. ಸೊ ನಾನಿನ್ನು ಹೊರಡ್ತೇನೆ. ಸೊ ಥ್ಯಾಂಕ್ ಯು ಫಾರ್ ಗಿವಿಂಗ್ ಎ ಬ್ಯೂಟಿಫುಲ್ ಅಪಾರ್ಚುನಿಟಿ ಟು ಸ್ಪೀಕ್ 10 to 20 minutes with you. Thank you. Love you all. ಥ್ಯಾಂಕ್ ಯು ಸರ್. ಬಹಳ ಉತ್ತಮವಾಗಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂದರೆ ಏನು, ಇದರಲ್ಲಿ ಬಂದರೆ ಯಾವ ರೀತಿ ಪ್ರಯೋಜನ ಆಗುತ್ತೆ, ಸೊ ಇದು ಯಾವ ರೀತಿ ವರ್ಕ್ ಆಗ್ತಿದೆ, ಭಾರತದಲ್ಲಿ ಯಾವ ರೀತಿ ನಡೀತಿದೆ, ಕರ್ನಾಟಕದಲ್ಲಿ ಯಾವ ರೀತಿ ಇರ್ತಿದೆ, ಸೊ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಅವರ ಜರ್ನಿ ಯಾವ ರೀತಿ ಸ್ಟಾರ್ಟ್ ಆಯಿತು, ಅದರಿಂದ ಅವರಿಗೆ ಸಿಕ್ಕಿದಂಥ ದಾಖಲೆಗಳೇನು, ಸೊ ಅವರನ್ನು ಇವಾಗ ಒಂದು ಪರಿಚಯ ಮಾಡ್ತಿದ್ದೆ, ಯಾವ ರೀತಿ ಅವರನ್ನು ಗುರುತಿಸ್ತಿದ್ದಾರೆ ಎನ್ನುವುದರ ಬಗ್ಗೆ ಸವಿವರವಾಗಿ ನಿಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಸೊ ಅದೇ ರೀತಿ ಇಂದಿನ ಉದ್ಘಾಟನೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಶ್ರೀಯುತ ಜಗನ್ನಾಥ್ ಸರ್ ಇವರು ಒಂದೆರಡು ಹಿತನುಡಿಗಳನ್ನ ಕೇಳ್ಕೊಳ್ತಾರೆ. 3 ಪುಸ್ತಕ ಸೇರಿ ತುಂಬಾ ಕಡಿಮೆ ಬೆಲೆಗೆ, ಅಂದ್ರೆ ಪ್ರಿಂಟಿಂಗ್, GST ಮತ್ತೆ ಸರ್ವಿಸ್ ಕೊರಿಯರ್ ಚಾರ್ಜಸ್ ಬಿಟ್ರೆ ಮತ್ತೇನು ತಗೊಂತ ಇಲ್ಲ. ಟೀಮ್ ಕಟ್ಟೋದು ಹೇಗೆ, ಕಡಿಮೆ ಸಮಯದಲ್ಲಿ ಹಣ ಹೇಗೆ ಗಳಿಸಬಹುದು. ಸೊ ತುಂಬಾ ಜನ ಪುಸ್ತಕ ತಗೊಂತಿದ್ದಾರೆ, ತುಂಬಾ ಕಡಿಮೆ ಸ್ಟಾಕ್ ಅವೈಲೇಬಲ್ ಇದೆ, ಆದಷ್ಟು ಜಲ್ದಿ ತೆಗೆದುಕೊಳ್ಳಿ. ಹಾಗಾಗಿ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ, ಯಾರು ಶಿಕ್ಷಣವನ್ನು ಪಡಿತಾರೆ ಅವರು ಹುಲಿಯ ತರ ಗರ್ಜನೆ ಮಾಡಬಹುದು ಅಂತ. ಹಾಗೆ ನಾನು ಕೂಡ ಹೇಳ್ತೀನಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಯಾರು ಜ್ಞಾನವನ್ನು ಪಡಿತಾರೋ ನೆಟ್ವರ್ಕ್ ಮಾರ್ಕೆಟಿಂಗ್ ಅವರು ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಹುಲಿ ತರ ಗರ್ಜನೆ ಮಾಡಬೇಕು ಅಂತ ಹೇಳಿದ್ರೆ ಈ MLM ಬಿಸ್ನೆಸ್ ಜ್ಞಾನ ಭಂಡಾರ ಪುಸ್ತಕನ ಇವತ್ತೇ ಖರೀದಿ ಮಾಡಿ. ಸೊ 97393139 ಈ ನಂಬರ್ಗೆ ಕಾಲ್ ಮಾಡಿ, ನಾನು ನಿಮಗೆ ಹೇಗೆ ತಗೋಬೇಕು ಅಂತ ಹೇಳ್ತೀನಿ. ಫ್ರೀ ಹೋಮ್ ಡೆಲಿವರಿನೂ ಇರುತ್ತೆ. ಸೊ ಇದನ್ನ ಮೊದಲು ಫೈನ್ ಸ್ನೇಹಿತರೆ, ಇನ್ನು ಹೊರಡ್ತೀನಿ ನಾನು. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಲಿಂಕ್ ನ ಶೇರ್ ಮಾಡೋದು ದಯವಿಟ್ಟು ಮರಿಬೇಡಿ. ಮತ್ತೆ ಆಲ್ ದ ಬೆಸ್ಟ್. ಮತ್ತೇನಾದ್ರೂ ಇದ್ರೆ ನನ್ನ ಜೊತೆ ಪರ್ಸನಲ್ ಟಚ್ ಇರಿ. ಲವ್ ಯು, ಟೇಕ್ ಕೇರ್, ಬಾಯ್.